ಕೊಂಡಿದ್ದೀನಿ ನೋಡಿ, ಪೌಡ್ರ್ ಆಯಿತು. ಅದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ನಿಮಗೆ ಜನ್ಮ ಪೂರ್ತಿ ನಿಮ್ಮ ಹೇರು ಬ್ಲ್ಯಾಕ್ ಆಗಿಯೇ ಇರುತ್ತೆ. ಹೇರಿಗೆ ಈ ರೀತಿ ನಾವು ಆಯಿಲೆಲ್ಲ ಹಾಕ್ತಾಯಿದ್ರೆ ಹೇರು ಫಾಲ್ ಆಗಲ್ಲ. ಚೆನ್ನಾಗಿ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ವಿಡಿಯೋಸು ಇದೆ ಅಂತ ಕಮೆಂಟ್ ಹಾಕೋರು ಮತ್ತೊಮ್ಮೆ ನಂದು ಹಳೆಯ ವಿಡಿಯೋವನ್ನು ನೋಡ್ತಾ ಹೋಗಿ. ಹೇರ್ ಬಗ್ಗೆನೇ ತುಂಬ ಇದೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ದಿಢೀರಂತ ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ನಾವು ದಿಢೀರಂತ ಹೊರಗಡೆ ಹೋಗಬೇಕಾಗಿದೆ, ನಮ್ಮ ಹೇರು ವೈಟ್ ಆಗಿಬಿಟ್ಟಿದೆ, ಬ್ಲ್ಯಾಕ್ ಮಾಡ್ಕೋಬೇಕಾಗಿದೆ. ಅಂಥ ಟೈಮಲ್ಲಿ ಇವತ್ತಿನ ರೆಮಿಡಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಹಾಗೆ ಪವರ್ಫುಲ್ ರೆಮಿಡಿ ಅಂತ ಹೇಳ್ಬೋದು. ನಾನಿವತ್ತೊಂದು ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ. ನೀವು ಇದನ್ನು ವಾರಕ್ಕೆ 2 ಬಾರಿ ಆದರೂ ಯೂಸ್ ಮಾಡ್ತಾ ಬಂದರೆ ನಿಮಗೆ ಪರ್ಮನೆಂಟಾಗಿ ನಿಮ್ಮ ಹೇರು ಬ್ಲ್ಯಾಕ್ ಆಗಿರುತ್ತೆ. ವೈಟ್ ಹೇರ್ ಇದೆ ಅನ್ನೋ ಚಿಂತೆನೇ ಇರಲ್ಲ. ಹಾಗೆ ಪೂರ್ತಿ ವಿಡಿಯೋ ನೋಡಿ, ನಾನು ಹೇಗೆ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡ್ಕೊತೀನಿ, ಒಳ್ಳೆ ರಿಸಲ್ಟ್ ಕೂಡ ತೋರಿಸ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮಗೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಹಾಗೆ ಯಾರಿಗಾದರೂ ಯೂಸ್ ಆಗೋದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ. ವಯಸ್ಸಾದವರಿಗೂ ಬರುತ್ತೆ, ಚಿಕ್ಕ ಮಕ್ಕಳಿಗೂ ಬರುತ್ತೆ, ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಎಷ್ಟೋ ಮಂದಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಾನು ಕಮೆಂಟು ಕೂಡ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಕೆಲವೊಬ್ಬರು ಕೇಳಿದ್ದಾರೆ, ಪಿಂಪಲ್ ಬಗ್ಗೆ ಕೇಳಿದ್ದಾರೆ, ಹಾಗೆ ಬಂಗು ಅಂದರೆ ಫಿಗ್ಮೆಂಟೇಷನ್ ಬಗ್ಗೆ ಕೇಳಿದ್ದಾರೆ. ಹಾಗೆ ಅವರಿಗೆ ದೊಡ್ಡ ದೊಡ್ಡ ಗುಳ್ಳೆ ಮುಖದಲ್ಲೇ ಆಗತ್ತಂತೆ ಕೇಳಿದ್ದಾರೆ. ಎಲ್ಲದಕ್ಕೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹೆಚ್ಚು ಹೆಚ್ಚು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ನಾನು ಹೆಚ್ಚು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ನಿಮಗಾಗಿ ನಾನು ವಿಡಿಯೋ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಓಕೆನಾ? ಹಾಗೆ ಏನು ಗೊತ್ತಾ, ನಿಮಗೇನಾದರೂ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತ ನಿಮಗೋಸ್ಕರ ಸ್ವಲ್ಪ ದಿನ ಲೇಟ್ ಆದರೂ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನಾವು ಹೊರಗಡೆ ಪ್ರಾಡಕ್ಟ್ ಹಾಕ್ಕೊಂಡು ನಮ್ಮ ಹೇರಿಗೆ ಹಾಕ್ಕೊಂಡು ನಮ್ಮ ಹೇರನ್ನು ಪೂರ್ತಿ ವೈಟ್ ಮಾಡ್ಕೊಳ್ಳೋದು ಬೇಡ, ಹಾಗೆ ನಮ್ಮ ಹೇರು ಉದುರೋದು ಬೇಡ, ಓಕೆನಾ? ಇವತ್ತಿನ ರೆಮಿಡಿಯಲ್ಲಿ ಒಳ್ಳೆ ಬೆನಿಫಿಟ್ಸ್ ಇದೆ. ಇದು ಕೇವಲ ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ಹೇರು ಕೂಡ ಗ್ರೋತ್ ಆಗುತ್ತೆ, ತುಂಬ ಸಿಲ್ಕಿ ಹೇರ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ತುಂಬ ಚೆನ್ನಾಗಿ ಹೇರು ಹುಟ್ಟಿ ಬರುತ್ತೆ, ಓಕೆನಾ? ತುಂಬ ಉದ್ದ ಹೇರು ಕೂಡ ಆಗುತ್ತೆ. ಎಲ್ಲದಕ್ಕೂ ಯೂಸ್ಫುಲ್ ರೆಮಿಡಿ ಅಂತ ಹೇಳ್ಬೋದು. ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಬೇಕು. 1 ಕುಟ್ಟಾಣಿ ತೊಗೊಂಡಿದ್ದೀನಿ. ಇದು ಕುಟ್ಟಾಣಿಯಲ್ಲಿ ಕುಟ್ಕೋಬೇಕು. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸೀಡ್ಸ್ ಹಾಕೋತೀನಿ. ಬ್ಲ್ಯಾಕ್ ಸೀಡ್ಸ್ ಮತ್ತು ಮೆಂತ್ಯ ಕಾಳು ಇವೆರಡು ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ, ಹೇರು ಬ್ಲ್ಯಾಕ್ ಆಗಲಿಕ್ಕೆ, ಹೇರು ಶೈನಿಂಗ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಆಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದು ತರಿಯಾಗಿ ಕುಟ್ಕೋಬೇಕು. ನೀವು ಮಿಕ್ಸಿಲೂ ಕೂಡ ಹಾಕ್ಕೋಬೋದು. ಹಾಗೆ ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ, ನೀವು ಜಾಸ್ತಿ ಹೇರ್ ಆಯಿಲ್ ಮಾಡಿ ಇಟ್ಕೋಬಹುದು. 4 ತಿಂಗಳಿಗಾಗುವಷ್ಟು ಕೂಡ ನೀವು ಮಾಡಿ ಇಟ್ಕೋಬೋದು. ಕುಟ್ಕೊಂಡಿದ್ದೀನಿ ನೋಡಿ, ಪೌಡ್ರ್ ಆಯಿತು. ಒಂದು ತೋಪಲ್ಲಿ ಹಾಕೋತಾ ಇದ್ದೀನಿ. ಈ ರೀತಿ ಆಗಿದೆ. ತುಂಬ ನೈಸ್ ಆದರೆ ಹೇರ್ ಆಯಿಲ್ ನೈಸ್ ಆಗಬೇಕಂತಲೇ ಇಲ್ಲ, ಇದು ಆಯಿಲಲ್ಲಿ ಬಿಟ್ಕೊಬಿಡುತ್ತೆ, ಎಷ್ಟಾದರೆ ಸಾಕು. ಹಾಗೆ 5 ರಿಂದ 6 ಪೇರಲೆ ಎಲೆ ಅಂದರೆ ಸೀಬೆ ಹಣ್ಣು ಅಂತೀವಿ ಅಲ್ವಾ, ಅದು 5 ರಿಂದ 6 ಎಳೆದಾಗಿರಬೇಕು. ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕಾಗತ್ತೆ. ಈ ರೀತಿ ಮಾಡಿದಾಗ ನಮ್ಮ ಹೇರು ಬೇಗ ದಿಢೀರಂತ ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ 10 ರಿಂದ 12 ಕರಿಬೇವಿನ ಎಲೆ, ಇದು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ನಮ್ಮ ಹೇರಿಗೆ ತುಂಬ ಒಳ್ಳೆಯದು. ಹೇರಿನ ಬುಡ ಬೇರೆಲ್ಲ ತಂಪಾಗಿರುತ್ತೆ, ಹೇರು ಉದುರೋಗ್ಲಿಕ್ಕೆ ಕೊಡಲ್ಲ. ಆದಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಸ್ವಲ್ಪ ಆಯಿಲ್ ಹಾಕೋತೀನಿ ಮತ್ತು ಇನ್ನೂ ಸ್ವಲ್ಪ ಹಾಕೋತೀನಿ. ಆಮೇಲೆ ಹಾಗೆ ಬಿಸಿ ಮಾಡಲಿಕ್ಕೆ ಇಡ್ತೀನಿ. ಸಣ್ಣ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ಅಂದರೆ ಏನು ಗೊತ್ತಾ, ಎಲೆ ಎಲ್ಲ ಸ್ವಲ್ಪ ಗರಿ ಗರಿಯೇ ಆಗಬೇಕು.
ಅಷ್ಟರಲ್ಲಿ ಮೆಂತ್ಯ ಕಾಳು ಮತ್ತು ಬ್ಲ್ಯಾಕ್ ಸೀಡ್ಸು ಕೂಡ ಅಲ್ಲಿ ಗರಿ ಗರಿ ಆಗುತ್ತೆ. ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಬೇಕು. ಮತ್ತು ಸ್ವಲ್ಪ ಆಯಿಲ್ ಹಾಕೋತೀನಿ. ಒಂದು ಸಲ ಅದೆಲ್ಲ ಮಿಕ್ಸ್ ಮಾಡಿಕೊಂಡೆ ಆಯಿಲ್ ಹಾಕಿ. ನಂತರ ಈಗ ಆಯಿಲ್ ಹಾಕಿ ಬಿಸಿ ಮಾಡಬೇಕು. ಒಂದು 2 ನಿಮಿಷ ಹಿಡಿಯುತ್ತೆ. ಇನ್ನೂ 2 ವಸ್ತು ಸೇರಿಸೋದಿದೆ. ಇಲ್ಲಿಗೆ ಹೇರ್ ಆಯಿಲು ಮುಗಿಯಲ್ಲ. ನೋಡಿ ಚೆನ್ನಾಗಿ ರೆಡಿ ಆಗ್ತಾ ಇದೆ. ಎಷ್ಟು ಘಮ ಬರುತ್ತೆ ಗೊತ್ತಾ, ಒಂದು ರೀತಿ ಖುಷಿಯಾಗುತ್ತೆ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಪೇರಲೆ ಎಲೆ ಮತ್ತು ಕರಿಬೇವಿನ ಎಲೆ, ಮೆಂತ್ಯ ಎಲ್ಲ ಸೇರಿದಾಗ ಒಳ್ಳೆ ಘಮ ಬರುತ್ತೆ. ಸ್ಟೋವನ್ನು ಬಂದ್ ಮಾಡ್ತೀನಿ. ಇದು ತಣ್ಣಗಾಗಬೇಕು. ಒಂದಿನ ಬಿಟ್ಟು ನಾವು ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಾನು 1 ಅವರ್ ಬಿಡ್ತೀನಿ. ತಣ್ಣಗಾದ ನಂತರ ಇದನ್ನು ತೋರಿಸ್ತೀನಿ ಹೇಗಾಗಿರ್ಬೋದು. ಆಯಿಲ್ ತುಂಬ ಒಳ್ಳೆ ಆಯಿಲ್ ಅಂತ ಹೇಳ್ಬೋದು. ಹಾಗೆ ಪವರ್ಫುಲ್ ಆಯಿಲ್ ಇದು. ನಮ್ಮ ಹೇರು ಈ ರೀತಿ, ನಮ್ಮ ಹೇರಿಗೆ ಈ ರೀತಿ ನಾವು ಆಯಿಲೆಲ್ಲ ಹಾಕ್ತಾಯಿದ್ರೆ ಹೇರು ಫಾಲ್ ಆಗಲ್ಲ. ನಮ್ಮ ಹೇರಿನ ಬುಡಕ್ಕೆ ಬೇರೆಲ್ಲ ತಂಪಿದ್ರೆ ಇನ್ನೂ ಹೇರು ಗ್ರೋತ್ ಆಗ್ತಾನೆ ಇರುತ್ತೆ. ಹಾಗೆ ಹೇರು ವೈಟ್ ಆಗಲಿಕ್ಕೂ ಕೊಡಲ್ಲ. ಈ ರೀತಿ ಹೇರ್ ಆಯಿಲನ್ನು ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಬೆಸ್ಟು. ಫಿಲ್ಟರ್ ಮಾಡ್ಕೊತೀನಿ. ಆಯಿಲ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಚೆನ್ನಾಗಿ ಬಂದಿರುತ್ತೆ. ಕಲ್ಲರು ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ನೋಡಿ ಎಷ್ಟು ಗರಿ ಗರಿಯಾಗಿದೆ ಅಲ್ವಾ. ಇಷ್ಟ ಆಗಿರಬೇಕು. ಆವಾಗ ಅದೆಲ್ಲ ಬಿಟ್ಕೊಂಡಿರತ್ತೆ. ಈ ರೀತಿ ಉಲ್ಟ ಮಾಡಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಎಲ್ಲ ಸಿಕ್ತು. ಇನ್ನೂ ಸಿಗತ್ತೆ. ನಾನು ಸ್ವಲ್ಪ ಬೇಗ ತೆಗೆದಿದ್ದೀನಿ ಅಲ್ವಾ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗ್ರೀನ್. ಹಾಗೆ ಇನ್ನೊಂದು ಬೌಲಿಗೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ. ನಿಮಗೆ ತುಂಬ ಹೇರ್ ಇದೆ ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ನನ್ನ ಹೇರಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕಲರ್ ನೋಡಿ ಹೆಂಗೆ ಬಂದಿದೆ ಅಲ್ವಾ. ನಾವೆಷ್ಟೋ ದುಡ್ಡು ಕೊಟ್ಟು ಹೊರಗಡೆಯಿಂದ ಹೇರ್ ಆಯಿಲೆಲ್ಲ ತರ್ತೀವಿ. ತುಂಬ ರೊಕ್ಕ ಇರತ್ತೆ. ಇದೆಲ್ಲ ನಮಗೆ ಫ್ರೀಯಾಗಿ ನಾವು ಮಾಡ್ಕೋಬೋದು. ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿದರೆ ನಮ್ಮ ಹೇರು ಗಟ್ಟಿಮುಟ್ಟಾಗಿರುತ್ತೆ. ಹಾಗೆ ಹೇರು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹೇರಿನ ಸ್ಕಾಲ್ಪೆಲ್ಲ ಚೆನ್ನಾಗಿರುತ್ತೆ. ಒಂದು ಹಾಕಿದರೆ ಸಾಕು. ಹಾಗೆ ಸ್ವಲ್ಪ ಲಿಂಬುವನ್ನು ಹಾಕ್ಕೋಬೇಕು. ಲಿಂಬುದು 1-2 ಡ್ರಾಪ್ಸ್ ಹಾಕಿದರೆ ಸಾಕು. ಲಿಂಬು ಹಾಕೋದ್ರಿಂದ ನಮ್ಮ ಹೇರಿಂದು ಸ್ಕಾಲ್ಪ್ ಎಲ್ಲ ಚೆನ್ನಾಗಿರುತ್ತೆ, ಕ್ಲೀನಾಗಿ ಇರುತ್ತೆ. ನಮ್ಮ ಹೇರು ಎಷ್ಟು ಕ್ಲೀನಾಗಿರುತ್ತೆ ಅಷ್ಟು ಒಳ್ಳೆಯದು. ಆವಾಗ ನಮ್ಮ ಹೇರು ಗ್ರೋತ್ ಆಗುತ್ತೆ. ಹಾಗೆಯೇ ಲಿಂಬುವಿಂದ ನಮ್ಮ ಹೇರು ಉದುರೋದು ತಡೆಗಟ್ಟುತ್ತೆ. ಈ ವಿಟಮಿನ್ ಇ ಕ್ಯಾಪ್ಸೂಲು ಇದೆಯಲ್ವ, ಇದರಿಂದನೂ ನಮ್ಮ ಹೇರು ಉದುರಲಿಕ್ಕೆ ಕೊಡಲ್ಲ. ಇವೆಲ್ಲ ಸೇರಿದಾಗ ನಮ್ಮ ಹೇರು ಉದುರಲ್ಲ, ಹೇರ್ ಗ್ರೋತ್ ಆಗುತ್ತೆ, ಹೇರ್ ಬ್ಲ್ಯಾಕ್ ಆಗುತ್ತೆ. 1-2 ಅಲ್ಲ ಬೆನಿಫಿಟ್ಸು, ತುಂಬ ಬೆನಿಫಿಟ್ಸ್ ಸಿಕ್ಕಿಬಿಡತ್ತೆ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಕೊಂಡು ಅಪ್ಲೈ ಮಾಡಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ. ಇದರಲ್ಲಿ ಬೀಜ ಬಿದ್ದುಬಿಟ್ಟಿದೆ, ತೆಗೆದು ಹಾಕಬೇಕು. ಇಲ್ಲ ಅಂದರೆ ಒಂದು ರೀತಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತು ಲಿಂಬು. ನೋಡಿ ಈಗ ಒಂದು ರೀತಿ ಜೆಲ್ ಥರ ಆಯಿತು. ಈಗ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿದ್ದೀನಿ ಅಲ್ವಾ, ಆವಾಗ ಅದೊಂದು ರೀತಿ ನೈಸಾಗಿ ಬರುತ್ತೆ. ಹೇಗೆ ಅಪ್ಲೈ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ನಮ್ಮ ಹೇರು ಎಲ್ಲೆಲ್ಲಿ ಉದುರುತ್ತೆ ಅಲ್ಲಲ್ಲಿ ಚೆನ್ನಾಗಿ ಆಯಿಲ್ ಹಾಕ್ಕೋಬೇಕು. ಅಕ್ಕಪಕ್ಕ ಜಾಸ್ತಿ ಉದುರುತ್ತಲ್ವ, ನಮ್ಮ ತಲೆಯ ಅಕ್ಕಪಕ್ಕದಲ್ಲಿ ಅಂದರೆ ಕೆನ್ನೆಯ ಭಾಗ ಅಂತೀವಿ ಅಲ್ವ, ಅಲ್ಲಿ ಜಾಸ್ತಿ ಉದುರೋದು. ಅಲ್ಲಿ ನಾವು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಬೇಕು. ಆವಾಗ ನಮ್ಮ ಹೇರ್ ಉದುರಲ್ಲ. ಹಾಗೆ ಹೇರಿನ ಬುಡ ಬೇರೆಲ್ಲ ತಗೊಳುತ್ತೆ.
ಏನಾಗುತ್ತೆ ಗೊತ್ತಾ, ಒಂದು ಹೇರ್ ಇದ್ದರೆ, ಈಗ ನಮಗೆ ವೈಟ್ ಹೇರ್ ಇದೆ ಅಂದರೆ ಅದು ಬಿತ್ತೋದ್ರೂ ಕೂಡ ಅದರದ್ದು ಬುಡದಲ್ಲಿ ಬೇರು ಎಲ್ಲ ಇರುತ್ತೆ ಅಲ್ವ, ಅಲ್ಲಿ ಚಿಗುರ್ಕೊಂಡು ಬರುವಂತಹ ಹೇರು ವೈಟ್ ಹೇರಾಗಿ ಬರಲ್ಲ, ಬ್ಲ್ಯಾಕ್ ಹೇರಾಗೆ ಬಂದುಬಿಡತ್ತೆ. ಅದಕ್ಕೆ ನಾವು ಈ ರೀತಿ ಆದಷ್ಟು ಹೇರ್ ಆಯಿಲು, ಬ್ಲ್ಯಾಕ್ ಆಗುವಂತಹ ಹೇರ್ ಆಯಿಲನ್ನು ನಾವು ವಾರಕ್ಕೆ 2 ಸಲ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಹೇರು ಪರ್ಮನೆಂಟಾಗಿ ಬ್ಲ್ಯಾಕ್ ಆಗಿಯೇ ಇರುತ್ತೆ. ವೈಟ್ ಹೇರ್ ಮೇಲೆ ಬಂದಿರೋದು ಇರೋ ತನಕ ವೈಟ್ ಹೇರ್ ಇರುತ್ತೆ. ನಂತರ ಅದರದ್ದು ಬುಡ ಬೇರೆ ಜೊತೆ ಬೆಳೆಯುವಂಥದ್ದು ಬ್ಲ್ಯಾಕ್ ಆಗೇ ಬಂದುಬಿಡುತ್ತೆ. ಆವಾಗ ಇದು ಉದ್ರೋಗಿರೋದು ಹೋಗಿಬಿಡತ್ತೆ ಅಲ್ವಾ, ನಮಗೆ ಒಂದು ವೈಟ್ ಹೇರು ಇರಲ್ಲ. ಇದೇ ರೀತಿ ನೀವು ವಾರಕ್ಕೆ 2 ಸಲ ಈ ರೀತಿ ಮಾಡ್ಕೊಳ್ಳಿ, ಖಂಡಿತ ನಿಮ್ಮ ಹೇರು ಯಾವಾಗಲೂ ಬ್ಲ್ಯಾಕಾಗಿ ಇರುತ್ತೆ. ಹಾಗೆ ನಿಮ್ಮ ಹೇರ್ ಸ್ಕಾಲ್ಪ್ ಇದೆಯಲ್ವ ಅದು ಕ್ಲೀನಾಗಿರುತ್ತೆ. ಎಷ್ಟು ಕ್ಲೀನಾಗಿರುತ್ತೆ ನೋಡಿ ಅಷ್ಟು ಒಳ್ಳೆಯದು. ನಮ್ಮ ಹೇರು ಚೆನ್ನಾಗಿರುತ್ತೆ, ಹೇರು ಗ್ರೋತ್ ಆಗುತ್ತೆ, ಏನು ಡ್ಯಾಮೇಜ್ ಆಗೋಲ್ಲ. ನಾನು ಈ ಕಡೆನೂ ಅಪ್ಲೈ ಮಾಡ್ಕೊತೀನಿ ಈ ರೀತಿ ಕೈಯಿಂದನೇ. ನಾನು ಆದಷ್ಟು ಕೈಯಿಂದನೇ ಅಪ್ಲೈ ಮಾಡೋದು ಜಾಸ್ತಿ. ಚೆನ್ನಾಗಿ ಮಸಾಜನ್ನು ಕೊಟ್ಕೋಬೇಕು. ನೀವು ಒಂದಿನ ಅಪ್ಲೈ ಮಾಡೋದು, ಈ ವಾರ ಅಪ್ಲೈ ಮಾಡೋದು, ಮುಂದಿನ ವಾರ ಅಪ್ಲೈ ಮಾಡದೇ ಇರೋದು, ಆ ಥರ ಮಾಡಬಾರ್ದು. ಕಂಟಿನ್ಯೂ ನೀವು ವಾರಕ್ಕೆ 2 ಸಲ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡ್ತಾ ಬಂದರೆ ನಿಮಗೂ ನೋಡಿ, ನಿಮ್ಗೆ ಒಳ್ಳೆ ರಿಸಲ್ಟ್. ನೀವೇ ಹೇಳ್ತೀರಾ, ನನ್ನ ಹೇರು ಈಗ ಉದುರ್ತಾ ಇಲ್ಲ, ನನ್ನ ಹೇರು ಈಗ ಬ್ಲ್ಯಾಕ್ ಆಗಿಯೇ ಕಾಣ್ತಾ ಇದೆ, ವೈಟ್ ಹೇರು ಆದಷ್ಟು ಕಡಿಮೆ ಆಗಿದೆ ಅಂತ ನೀವೇ ಮೆಸೇಜ್ ಮಾಡ್ತೀರಾ. ನೋಡಿ ಎಲ್ಲ ಖಾಲಿ ಆಯಿತು. ಹೇರಿನ ತುದಿ ತನಕ ಅಪ್ಲೈ ಮಾಡ್ಕೋಬೇಕು. ನಾನೀಗ 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡ್ಕೋತೀನಿ, ಆಮೇಲೆ ತೋರಿಸ್ತೀನಿ ಹೇಗಾಗತ್ತೆ ಅಂತ. ನೋಡಿ ಚೆನ್ನಾಗಿ ಆಯಿಲು ತಗೊಂಡಿದೆ. ಈಗ ನಾವು ಸರಿ ಮಸಾಜ್ ಕೊಟ್ಟರೆ ಬೇಗ ನಮ್ಮ ಹೇರು ತಗೊಬಿಡುತ್ತೆ. ಹೇರ್ ಆಯಿಲನ್ನು ಚೆನ್ನಾಗಿ ಮಸಾಜ್ ಕೊಟ್ಟು ಈ ರೀತಿ ಗಂಟು ಹಾಕಿ ಬಿಟ್ಟುಬಿಡಬೇಕು. ಕ್ಲಿಪ್ಪನ್ನು ಜಾಸ್ತಿ ಹಾಕಬೇಡಿ, ಆದಷ್ಟು ಕ್ಲಿಪ್ಪನ್ನು ಕಡಿಮೆ ಮಾಡಬೇಕು. ಮನೇಲಿರುವಾಗ ಈ ರೀತಿ ಗಂಟು ಹಾಕೋದು ಬೆಸ್ಟು. 1-2 ಅವರ್ ಬಿಟ್ಟು ನಾನು ಹೇರ್ ವಾಶ್ ಮಾಡಿರೋದು. ನೋಡಿ ಹೆಂಗಾಗಿದೆ ಅಲ್ವಾ, ಸಿಲ್ಕಿ ಹೇರ್ ಆಗಿದೆ. ನೀವು 2 ಅವರ್ ಅಲ್ಲ 4 ಅವರ್ ಆದರೂ ಬಿಟ್ಟು ತಲೆ ಸ್ನಾನ ಮಾಡ್ಬೋದು, ಅಥವಾ ಒಂದಿನನೂ ಕೂಡ ನಿಮ್ಮ ತಲೆಯಲ್ಲಿ ಇಟ್ಕೋಬೋದು, ಏನು ತೊಂದರೆ ಆಗಲ್ಲ. ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗತ್ತೆ. ನೋಡಿ ಹೆಂಗಾಗಿದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಹೇರು ಕೂಡ ಬ್ಲ್ಯಾಕ್ ಆಗುತ್ತೆ. ಓಕೆನಾ, ನನ್ನ ಹೇರು ಸ್ವಲ್ಪ ಬ್ಲ್ಯಾಕೇ ಇದೆ. ಈಗೀಗ ವೈಟ್ ಹೇರು ಕಾಣ್ತಾ ಇಲ್ಲ, ಯಾಕೆಂದರೆ ನಾನು ಈ ರೀತಿ ರೆಮಿಡಿ ಮಾಡ್ತಾ ಇದ್ದೀನಿ ಅಲ್ವಾ, ಹಾಗಾಗಿ ವೈಟ್ ಹೇರು ಆದಷ್ಟು ಕಾಣ್ತಾ ಇಲ್ಲ. ನಾನು ಕೆಲವೊಬ್ಬರು ಕೇಳಿದ್ದಾರೆ, ನೀವು ವೈಟ್ ಹೇರಿಗೆ ಅಪ್ಲೈ ಮಾಡಿ ತೋರಿಸಿ ಅಂತ. ನಾನು ಎಷ್ಟೋ ವಿಡಿಯೋದಲ್ಲಿ ಇದೆ, ನನ್ನ ಹೇರು ವೈಟ್ ಆಗಿರೋದಕ್ಕೆ ನಾನು ಅಪ್ಲೈ ಮಾಡಿಕೊಂಡು ಬ್ಲ್ಯಾಕ್ ಆಗಿರೋದು ಕೂಡ ನಿಮಗೆ ತೋರಿಸಿದ್ದೀನಿ. ಫಸ್ಟ್ ಡೇ ಅದು ಕೆಂಪಾಗಿರುತ್ತೆ, ಅಂದರೆ ಕಂದು ಬಣ್ಣದಲ್ಲಿರುತ್ತೆ. ನೆಕ್ಸ್ಟ್ ಡೇ ನಾನು ಹೇರ್ ಆಯಿಲೆಲ್ಲ ಹಾಕಿ ಅಪ್ಲೈ ಮಾಡಿಕೊಂಡು ಮತ್ತೆ ತಲೆ ತೊಳ್ಕೊಂಡಾಗ ಅದು ಬ್ಲ್ಯಾಕ್ ಆಗಿ ಟರ್ನ್ ಆಗಿದೆ. ಅಂತಹ ವಿಡಿಯೋಸು ಇದೆ ಅಂತ ಕಮೆಂಟ್ ಹಾಕೋರು ಮತ್ತೊಮ್ಮೆ ನಂದು ಹಳೆಯ ವಿಡಿಯೋವನ್ನು ನೋಡ್ತಾ ಹೋಗಿ. ಹೇರ್ ಬಗ್ಗೆನೇ ತುಂಬ ಇದೆ. ಹಾಗೆ ಅಂಥ ಕಮೆಂಟನ್ನು ನಾನು ಕೂಡ ಓದಿದ್ದೀನಿ, ಅವರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ. ವೈಟ್ ಹೇರಿಗೆ ಅಪ್ಲೈ ಮಾಡಿ ತೋರಿಸಿ ಅಂತ ಹೇಳಿದರು. ವೈಟ್ ಹೇರಿಗೇ ನಾನು ಅಪ್ಲೈ ಮಾಡಿಕೊಂಡು ತೋರಿಸಿದ್ದೀನಿ. ನನ್ನ ಹೇರು ಯಾವಾಗಲೂ ವೈಟ್ ಹೇರನ್ನು ನಾನು ಈ ರೀತಿ ರೆಮಿಡಿ ಮಾಡ್ತಾ ಇರ್ತೀನಿ ಅಲ್ವ, ಹಾಗಾಗಿ ಕೆಲವೊಂದು ಟೈಮಲ್ಲಿ ಮಾತ್ರ ನನ್ನ ಹೇರಲ್ಲಿ ಅಂದರೆ ವೈಟ್ ಹೇರನ್ನು ಕಾಣ್ಬೋದು ಅಷ್ಟೇ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ. ನಾನು ಹೇಳೋ ರೀತಿಯಲ್ಲೇ ನೀವು ಅಪ್ಲೈ ಮಾಡ್ಕೊಳ್ಳಿ, ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ನಿಮಗೆ ಜನ್ಮ ಪೂರ್ತಿ ನಿಮ್ಮ ಹೇರು ಬ್ಲ್ಯಾಕ್ ಆಗಿಯೇ ಇರುತ್ತೆ. ಓಕೆನಾ, ಆದರೂ ಕೆಲವೊಬ್ಬರು ಓಕೆನಾ ಅಂತಲೂ ಹೇಳಬಾರ್ದು ಅಂತ ಹೇಳಿದ್ದಾರೆ. ನಾನು ಆದಷ್ಟು ಕಂಟ್ರೋಲ್ ಮಾಡಿದ್ದೀನಿ, ಯಾಕಂದರೆ ನನಗೆ ಮಾತಾಡಿ ಸ್ವಲ್ಪ ರೂಢಿಯಾಗಿಬಿಟ್ಟಿದೆ ಅಲ್ವಾ, ಅದು ಹಾಗೆ ಸ್ವಲ್ಪ ಅಂದರೆ ಕಷ್ಟ ಆಗತ್ತೆ ಓಕೆನಾ ಅನ್ನೋ ಶಬ್ದವನ್ನು ಬೀಳೋದು. ಆದರೂ ನಾನು ನಿಮಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ, ಈಗ ಹೇಳಲ್ಲ ನೋಡಿ ಅಲ್ವಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ನಿಮಗೋಸ್ಕರ ನಾನು ವಿಡಿಯೋ ಮಾಡಿ ಖಂಡಿತ ಹಾಕ್ತೀನಿ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಓಕೆನಾ ಬಂತು. ಥ್ಯಾಂಕ್ ಯು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.